ಬಿಸಿಲು ಕುದುರೆ ಏಕೆ ಏರುವೆ ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆ ಅವನ ಇಲ್ಲಿ ಏದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ ಆನೆಗೊಂದು ಎಲ್ಲೆಯಲ್ಲಿದೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ಯಾರಪ್ಪ ನೀನು? ಏನು ಬೇಕಾಗಿತ್ತು? ಏನಿಲ್ಲ, ಅಲ್ಲಿ ಕಾರು ನಿಂತೋಗಿದೆ, ನೀರು ಬೇಕಾಗಿತ್ತು, ಸ್ವಲ್ಪ ನೀರು ಕೊಡ್ತೀರಾ? ಕೊಡೋಣ ಬನ್ನಿ ಸ್ವಾಮಿ. ಅನ್ನಂಗೆ ಯಾವ ಊರು ನೀವು? ನಾನೆಲ್ಲೂ ನೋಡೇ ಇಲ್ಲ ನಿಮ್ಮನ್ನ ಈ ಊರಲ್ಲಿ. ಅದೇ ಇದೇ ಊರೇ, ಬಸಣ್ಣ ಗೊತ್ತಲ್ಲ? ನಮ್ಮ ಬಿಳಿತಲೆ ಬಸಣ್ಣ. ಎತ್ತು ವ್ಯಾಪಾರ. ಎತ್ತು ವ್ಯಾಪಾರ ಮಾಡ್ತಾ ಇದ್ದ ನಾನು. ಓ, ಬಿಳಿತಲೆ ಬಸೆಗೌಡನ ಮಗನ ನೀವು? ನಾವು ನಿಮ್ಮ ಅಪ್ಪ ಎಲ್ಲ ಚಡ್ಡಿ ದೋಸ್ತು ಗಣಪ. ಅಲ್ಲಿ ಇಷ್ಟುದ್ದ ಬೆಳೆದ್ಬಿಟ್ಟಿದ್ಯಾ? ಏನ್ ಮಾಡ್ತಾ ಇದೀಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿಮ್ದು ಹೆಂಗಿದೆ? ಅಲ್ಲ ನಾವು ಚೆನ್ನಾಗಿದ್ದೀವಿ. ರೈತರ ಪಾಡು ಗೊತ್ತಿಲ್ಲನಪ್ಪ ನಿಮಗೆ. ಮಳೆ ಬಂದ್ರೆ ಬೆಳೆ ಇಲ್ಲ, ಬೆಳೆ ಬಂದ್ರೆ ಮಳೆ ಇಲ್ಲ, ಎರಡೂ ಬಂದ್ರೆ ಕರೆಕ್ಟಾಗಿ ರೇಟ್ ಸಿಗಲ್ಲ. ಇನ್ನೇನು ಮಾಡೋಕ್ಕಾಯ್ತೈತೆ? ನಮ್ದು ಇದ್ದಿದ್ದೇ ಕತೆ ಬಿಡಿ. ಏನು ಮಾಡೋಕ್ಕಾಗಲ್ಲ. ಸಾಲಾಗಿಲ್ಲ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಏನ್ ಮಾಡ್ಕೊಂಡಿದ್ದೀರಾ ಬೆಂಗಳೂರಲ್ಲಿ? ನಾನು ಬೆಂಗಳೂರಿನಲ್ಲಿ MBA ಮಾಡ್ಕೊಂಡು ಈ ಶೇರ್ ವ್ಯಾಪಾರ, ಶೇರುಗಳನ್ನ ತಗೊಳ್ಳೋದು ಮಾರೋದು ಹಂಗ ಮಾಡಿ ಒಳ್ಳೆ ದುಡ್ಡು ಮಾಡಿದೀನಿ. ಸುಮಾರಾಗಿ ದುಡ್ಡು ಮಾಡಿದೀನಿ. ಏನಪ್ಪ MBA ಮಾಡಿ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇದೆಯಾ ನೀನು? ನನ್ನ ಮಗನು ಅವನೇ 10ನೇ ಕ್ಲಾಸ್ ಫೇಲ್ ಆಗೋವನೆ. ಅವನು ಮಾರ್ಕೆಟಲ್ಲಿ ಬೆಳಗ್ಗೆ ಓದ್ತಿ ಮೂಟೆ ಹೊರಕ್ಕೆ ಹೋಯ್ತಾನೆ. ನೀನು ನೋಡಿದ್ರೆ MBA ಮಾಡಿದ್ದೀನಿ ಅಂತೀಯಾ, ನೀನು ಮಾರ್ಕೆಟಲ್ಲಿ ಇದ್ದೀನಿ ಅಂತೀಯಾ? ಏನಪ್ಪ ನಿನಗೂ ಅವ್ರಿಗೂ ವ್ಯತ್ಯಾಸ? ಅದು ಏನು ಮಾರ್ಕೆಟ್ ಅಂತ ನಾನು ಹೇಳ್ಕೊಡ್ತೀನಿ, ಸ್ವಲ್ಪ ಬನ್ನಿ ಹಿಂಗೆ. ನಡೀರಿ. ಅದೇನು ಹೇಳ್ಕೊಡ್ತೀರೋ ನಾನು ಕೇಳಿಸ್ಕೊತೀನಿ. ಏನಪ್ಪ ಶೇರ್ ಮಾರ್ಕೆಟ್ ಅಂತ ಅಂದ್ರೆ? ಶೇರ್ ಮಾರ್ಕೆಟ್ ಅಂದ್ರೆ ಏನಿಲ್ಲ. ಇವಾಗ ನೋಡಿ, ನಿಮ್ದು ಹೊಲ ಇದೆ, ಹೊಲದಲ್ಲಿ ಬೆಳೆ ಹಾಕೋದಕ್ಕೆ ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ. ಬೆಳೆ ಬೆಳಿತೀರಾ, ಎಲ್ಲ ಲಾಭ ಬರುತ್ತೆ. ಆ ಲಾಭದಲ್ಲಿ ನನಗೂ ಪಾಲು ಕೊಡ್ಬೇಕು, ಯಾಕಂದ್ರೆ ನಾನು ತಾನೇ ದುಡ್ಡು ಹಾಕಿ ಸ್ವಲ್ಪ. ಅದೇ ತರ ಶೇರ್ ಮಾರ್ಕೆಟ್ ಅಲ್ಲೂ ಕಂಪ್ನಿಗಳಿರ್ತವೆ. ಕಂಪನಿಗಳಿಗೆ ನಾವು ದುಡ್ಡು ಹಾಕ್ಬೇಕು. ಬಂದಿರೋ ಲಾಭದಲ್ಲಿ ನಮಗೂ ಪಾಲು ಕೊಡ್ತಾರೆ. ಅಂದ್ರೆ ಚೆನ್ನಾಗಿರೋದು ನೋಡ್ಕೊಂಡು ಒಳ್ಳೆ ಕಂಪ್ನಿಗಳಲ್ಲಿ ನಾವು ಹಾಕಬೇಕಾಗತ್ತೆ. ಸೊ ನೀವು ಅಷ್ಟೇ, ಬೆಳೆ ಯಾವ್ದಾದ ಬೆಳೆ ಹಾಕಲ್ಲ ತಾನೆ. ಯಾವ ಬೆಳೆ ಚೆನ್ನಾಗಿ, ಯಾವ ಸೀಸನ್ ಅಲ್ಲಿ ಟೊಮೊಟೊ ಬರ್ತದೆ, ಯಾವ ಸೀಸನ್ ಅಲ್ಲಿ ಶುಂಠಿ ಬರ್ತದೆ, ಯಾವ ಸೀಸನ್ ಅಲ್ಲಿ ಜೋಳ ಬರುತ್ತೆ, ಎಲ್ಲ ನೋಡ್ಕೊಂಡೇ ತಾನೆ ಹಾಕ್ತೀರಾ. ಅಲ್ಲೂ ಅಷ್ಟೇ ಸ್ವಲ್ಪ ತಿಳುವಳಿಕೆ ಇರಬೇಕು. ಯಾವ ಕಂಪ್ನಿ ಚೆನ್ನಾಗಿದೆ ನೋಡ್ಕೊಂಡು ಹಾಕಿದ್ರು ನಿಮ್ಗೆ ಒಳ್ಳೆ ಲಾಭ ಬರುತ್ತೆ. ಅಲ್ಲ ಗಣಪ, ಬಂಡವಾಳ ಹಾಕಿರೋ ಕಂಪ್ನಿ ಮುಚ್ಚೋದ್ರೆ ನಾವೇನಪ್ಪ ಮಾಡೋದು? ನಾವಿಲ್ಲಿ ಸಾಲದಲ್ಲಿ ಜೀವನ ಮಾಡ್ತಾ ಇದೀವಿ. ಅದಕ್ಕೇನ್ ಗ್ಯಾರಂಟಿ ನಮಗೆ? ಬೆಳೆ ಬೆಳೆದಿರ್ತೀರಾ, ನಿಮ್ ಬೆಳೆಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ನಿಮ್ಗೇನಾದ್ರು ಗ್ಯಾರಂಟಿ ಇದೆಯಾ? ಇಲ್ಲ ತಾನೆ. ಅಲ್ಲೂ ಅಷ್ಟೇ, ನೀವು ನಿಮ್ಗೇನಾದ್ರು ಬೆಳೆಗೆ ಒಳ್ಳೆ ರೇಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ತಗೊಂಡೋಗಿ ಗೋಡನಲ್ಲಿ ಇಡ್ತೀರಾ, ಒಂದ್ ವರ್ಷ, ಒಂದ್ 6 ತಿಂಗಳು, ಒಂದ್ ವರ್ಷ ಕಾಯ್ತಿರ ತಾನೆ ರೇಟ್ ಬರುತ್ತಂತ. ಭತ್ತ ಆಗ್ಲಿ ರಾಗಿ ಆಗ್ಲಿ ಸ್ವಲ್ಪ ವೇಟ್ ಮಾಡ್ತೀರಾ. ಸೊ ಅದೇ ತರ ನಾವು ಅಷ್ಟೇ ಶೇರ್ಗಳಲ್ಲಿ ಹಾಕ್ತಿವಿ. ಏನಾದ್ರು ಕಂಪನಿ ಬಿದೋದ್ರು ಸಹ ಮತ್ತೆ ಕಾಯ್ತೀವಿ, ಮತ್ತೆ ಶೇರ್ ಮೇಲೆ ಎದೊಳತ್ತೆ. ಪೆಟ್ರೋಲು, ಈ ಹಾಲು, ಎಣ್ಣೆ, ಆ ಎಣ್ಣೆ ಅಲ್ಲ, ಕುಕಿಂಗ್ ಆಯಿಲ್, ಅಡಿಗೆ ಎಣ್ಣೆ ಹೇಳ್ತಾ ಇರೋದು ನಾನು. ಈ ಎಣ್ಣೆಗಳೆಲ್ಲ ರೇಟ್ಗಳು ಮೇಲಕ್ಕೆ ಹೋಗ್ತಾ ಇದೆ ತಾನೆ. ಎಲ್ಲಾ ರೇಟ್ಗಳು ಮೇಲಕ್ಕೆ ಹೋಗ್ತಾ ಇದೆ. ಅದೇ ತರ ಶೇರ್ ಮಾರ್ಕೆಟ್ ಅಲ್ಲೂ ಶೇರ್ಗಳು ಮೇಲಕ್ಕೆ ಹೋಗ್ತಾನೆ ಇರ್ತದೆ. ಯಾಕಂದ್ರೆ ಕಂಪನಿಗಳು ಒಳ್ಳೆ ಲಾಭ ಮಾಡ್ತಾ ಇದ್ದಷ್ಟು ಅದ್ರ ಮೇಲೆ ದುಡ್ಡು ಹಾಕೋರು ಇರ್ತಾರೆ. ಅದೇ ತರ ಶೇರ್ ಮಾರ್ಕೆಟ್ ಲೈಫ್ ಲಾಂಗ್ ಮೇಲಕ್ಕೆ ಹೋಗ್ತಾ ಇರ್ತದೆ. ಏನೋ ಒಳ್ಳೆ ಕಂಪ್ನಿ ಅಂತ ಹೇಳ್ತಾ ಇದೆಯಾ? ಅದಕ್ಕೆಲ್ಲ ಜಾಸ್ತಿ ಓದ್ಕೊಂಡಿರ್ಬೇಕು, ಬರ್ದಿರ್ಬೇಕು. ನೀನಾದರೆ MBA ಸ್ಟೂಡೆಂಟು, ನಿನಗೆಲ್ಲ ಗೊತ್ತಾಯ್ತೈತೆ. ನಾವು ಓದಿಲ್ಲ, ಬರ್ದಿಲ್ಲ, ನಮಗೆಲ್ಲ ಎಲ್ಲಪ್ಪ ಗೊತ್ತಾಯ್ತೈತೆ ಯಾವುದು ಒಳ್ಳೆ ಕಂಪ್ನಿನೋ ಕೆಟ್ಟ ಕಂಪ್ನಿನೋ. ಇವಾಗ ಪ್ರಪಂಚದಲ್ಲಿ ಯಾರು ಹೇಳು ಶ್ರೀಮಂತ ದೇಶ? ಅಮೇರಿಕನೇ ಫಸ್ಟು. ನಂಬರ್ 2 ಯಾರು ಹೇಳಿ? ಚೀನಾ. 3 ಯಾರು ಹೇಳಿ? 3ನೇದು ಜರ್ಮನಿ ಐತೆ. ಜರ್ಮನಿ ದೇಶದವರ. 4ನೇದು ಯಾರು ಹೇಳಿ? 4ನೇದು ನಮ್ಮ ಭಾರತ. ಆರ್ಥಿಕವಾಗಿ ಸ್ಟ್ರಾಂಗ್ ಇರೋದು ಅಂದ್ರೆ ಭಾರತ. ಭಾರತದಲ್ಲಿ ಬರೀ 4% ಜನ ಅಷ್ಟೇ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕೋದು. ಬರೀ 4%? ಅಮೆರಿಕಾದಲ್ಲಿ 60% ಜನ ಮನೆಗೂ ಶೇರ್ ಮಾರ್ಕೆಟ್ ಅಲ್ಲಿ. 60%? ಓ, ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ ಕಣಪ್ಪ. ಅಲ್ಲಿ ಜನಕ್ಕೆ ದುಡ್ಡಿದ್ಯಾ, ತಗೊಂಡೋಗಿ ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ನಮ್ ಭಾರತದಲ್ಲಿ ನೋಡಿ, ದುಡ್ಡಿದ್ಯಾ, ತಗೊಂಡೋಗಿ ಭೂಮಿ ತಗೋ, ಬಂಗಾರ ತಗೋ, ವಜ್ರ ತಗೋ. ಅದೇನೋ ಮಾರ್ಕೆಟ್, ಕೇರ್ ಮಾರ್ಕೆಟ್ ಎಲ್ಲ ಗೊತ್ತು ನಿಮ್ಗೆ. ಈ ಶೇರ್ ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ. ಗೊತ್ತೇ ಇಲ್ಲ ನಮ್ಗೆ. ಯಾರು ಓದಿಲ್ಲ ಬರ್ದಿಲ್ಲ, ನಮ್ಗೆಲ್ಲಪ್ಪ ಗೊತ್ತಾಯ್ತಿತ್ತು ಅವೆಲ್ಲ. ಇವಾಗ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರಿ, ಯಾವ ಬ್ಯಾಂಕ್ ಅಲ್ಲಿ ಓಪನ್ ಮಾಡಿದಿರಾ? ನಂದು SBI ಗಣಪ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾಡಿದಿರ? 2 ವರ್ಷದ ಹಿಂದೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 200 ರೂಪಾಯಿ ಇತ್ತು ಶೇರು.
ಇವಾಗ 800 ರೂಪಾಯಿಗೆ ಹೋಗಿದೆ. 800 ರೂಪಾಯಿ? ನಿಮ್ ಬೆಳೆಯಲ್ಲಿ 4 ಪಟ್ಟು ಮಾಡ್ಬೋದಾ? ಇಲ್ಲ ಕಣಪ್ಪ, ಆಗಲ್ಲ. ಆಗುತ್ತೆ, ಬಟ್ ಎಲ್ಲಾ ಟೈಮು ಆಗಲ್ಲ. ಅದೇ ಕಣಪ್ಪ, ಬೆಳೆ ಬಂದಾಗ ಯಾವಾಗ ರೇಟ್ ಇರ್ತೈತೆ ಅವಾಗ ಮಾತ್ರ ದುಡ್ಡು ಮಾಡಕ್ಕಾಗದ್ ನಾವು. ಹೆಂಗೆ ನಿಮ್ ರೈತರದು ಕಷ್ಟ ಇದೆಯೋ, ಶೇರ್ ಮಾರ್ಕೆಟ್ ಅಲ್ಲೂ ಏರುಪೇರು ಇರ್ತದೆ. ಇಲ್ಲೇನು ಕಂಟಿನ್ಯೂಸ್ಲಿ ದುಡ್ಡು ಮಾಡ್ಬಿಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಂದ್ರೆ ಇದು ಎಷ್ಟು ರಿಸ್ಕ್ ಇದೆಯೋ ಇದಕ್ಕಿಂತ ಕಡಿಮೆ ರಿಸ್ಕ್ ಶೇರ್ ಮಾರ್ಕೆಟ್. ಓ, ಮಾತ್ರೆಗಳೆಲ್ಲ ತಿಂತಾರ್ತಾನೆ ಇವಾಗ, ಹಳ್ಳಿ ಕಡೆ ಆಗ್ಲಿ ಎಲ್ಲನಾಗ್ಲಿ ತಿಂತೀವಿ ಕಣಪ್ಪ. ನಮ್ಗೂ ಅವಾಗ ಅವಾಗ ಕೆಮ್ಮು, ನೆಗಡಿ, ವಾಂತಿ, ಬೇದಿ ಎಲ್ಲ ಬರ್ತಾ ಇರ್ತವೆ, ಅವಾಗ ತಿನ್ಲೇಬೇಕು. ಈ ಹಳ್ಳಿ ಕಡೆ ಆದ್ರೂ ಈ ಕೆಮ್ಮು ನೆಗಡಿಗೆ ಮಾತ್ರೆಗಳು ತಿಂತಾರೆ. ಆ ಬೆಂಗಳೂರಿನಲ್ಲಿ ಊಟ ತಿಂದಂಗ್ ತಿಂತಾರೆ ಮಾತ್ರೆಗಳನ್ನ. ಓ, ಹಂಗೆ. ನಾರಾಯಣ್ ಹೃದಯಾಲ ಗೊತ್ತಾ? ಗೊತ್ತು. ಹಾರ್ಟ್ ವೀಕ್ ಇದೆ ಇವಾಗ ಜನಗಳಿಗೆ. ಈ ತುಂಬಾ ಸಾಫ್ಟ್ ಇದೆ, ಪಟ್ ಪಟ್ ಅಂತ ಬಲ್ಪ್ ಹೆಂಗೆ ಹೋಗ್ತದಲ್ಲ ಫ್ಯೂಸ್ಗಳು, ಫ್ಯೂಸ್ಗಳು ಹೋದಂಗೆ ಹಾರ್ಟ್ಗಳು ಬ್ಲಾಸ್ಟ್, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈ ನಾರಾಯಣ ಹೃದಯಾಲ ಶೇರು ಎಲ್ಲೋ ಇದ್ದಿದ್ದು 1400 ರೂಪಾಯಿ, ಎಲ್ಲಿ 100-200 ರೂಪಾಯಿ ಇರೋ ಶೇರು 1400 ರೂಪಾಯಿಗೆ ಬಂದೈತಿ. 1400. ನೀವ್ ಹೆಂಗೆ ಬೆಳೆಗಳು ಅವು ಇವು ನೋಡ್ಕೊಂಡು ಹಾಕ್ತಿರಲ್ಲ, ಆ ಬೆಳೆ ಈ ಬೆಳೆ ಈ ಸೀಸನ್ಗೆ ಇದು ಚೆನ್ನಾಗಿ ಬರ್ತದೆ, ಆ ಬೆಳೆ ಚೆನ್ನಾಗಿದೆ ಅಂತ, ಆ ಬೆಳೆ ಹೆಂಗ್ ನೋಡ್ಕೊಂಡು ಹಾಕ್ತಿರೋ ಶೇರ್ ಮಾರ್ಕೆಟ್ ಅಲ್ಲೂ ನೋಡ್ಕೊಂಡು ಹಾಕೋಬೇಕು. ಆ ಗುಡ್ಡೆ ಬಿಸ್ಕೆಟ್ ಅಲ್ಲಿ ನೀವು ಹಾಕಿದಿರು ಇವತ್ತು ನಿಮ್ ಲೈಫ್ ಗುಡ್ಡೆ ಆಗ್ಬಿಡ್ತಾ ಇತ್ತು. ಓ, ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ ಕಣಪ್ಪ. ತಗೊಳಪ್ಪ ನೀರು. ನಿರ್ಮಲಾ ಸೀತಾರಾಮನ್, ಹಣಕಾಸು ಮತ್ತು ಕಾರ್ಪೊರೇಟ್. ರಾಮಣ್ಣ, ಎಲ್ಲಿ ಹೊಲಕ್ಕೆ ಹೋಗಿದ್ದ? ಹೊಲಕ್ಕೆ ಹೋಗಿದ್ದೆ. ಏನೋ ಮಾಡ್ತಾ ಇದ್ಯಾ? ಏನೋ ಪೇಪರ್ ಓದ್ತಾ ಇದ್ಯಾ? ನೋಡೋಣ, ಫ್ರಂಟ್ ಪೇಜ್ ಅಲ್ಲಿ ಎಂತ ನ್ಯೂಸ್ ಕೊಟ್ಬಿಟ್ಟವ್ರೆ. ಏನ್ ನ್ಯೂಸು? ನಂಗೂ ಹೇಳು ನೋಡೋಣ. ಏನೋ ಪೆನ್ ಡ್ರೈವ್ ಸಿಕ್ಕೈತಂತೆ. ಪೆನ್ ಡ್ರೈವ್ ಎಲ್ಲ ಏನು ಬೇಡ, 2ನೇ ಪೇಜಲ್ಲಿ ಏನೈತೆ ನೋಡಪ್ಪ. ಆಯ್ತಿರಪ್ಪ, ಅದೇನ್ ನೋಡೋಣ. ಬೆಂಗಳೂರಿನಲ್ಲಿ ಪ್ರಖ್ಯಾತ ನಟ ನಟಿಯರ ವಿಚ್ಛೇದನ. ಓ, ಎಂಡ್ರು ಬಿಟ್ಟು ಹೊಂಟೋಗ್ಬಿಟ್ಟವಳ. ನೋಡೋಣ, ಬೆಂಗಳೂರವರು ಮದ್ವೆ ಆಗಿ 3 ತಿಂಗಳಿರಲ್ಲ, ಎಲ್ಲ ಡೈವೋರ್ಸ್ ಅಂತಾರೆ. ಅಯ್ಯೋ, ಬರೀ ಇದೇ ಆಗೋಯ್ತು ಬಿಡಪ್ಪ ಬೆಂಗಳೂರವ್ರ ಕತೆ ಎಲ್ಲ. ಸವಾಸ ಫ್ರಂಟ್ ಪೇಜ್ ಅಲ್ಲೇ ಇಂತೆಂತ ನ್ಯೂಸ್ ಹಾಕ್ಬಿಡ್ತಾರಿರಪ್ಪ. ಲಾಸ್ಟ್ ಪೇಜ್ ಅಲ್ಲಿ ನೋಡೋಣ ಏನದೆ ಅಂತ. ಏನೈತೆ ನೋಡು, ನಂಗೂ ಸ್ವಲ್ಪ ಹೇಳು. ಷೇರು ಮಾರುಕಟ್ಟೆಯಲ್ಲಿ ಏನಣ್ಣ ಇದು ಷೇರು ಮಾರುಕಟ್ಟೆ? ಏನೋಪ್ಪ, ನಮ್ ಬಸವಣ್ಣನ ಮಗ ಅಲ್ಲಿ ಹೊಲ್ತಕ್ಕೆ ಬಂದು ತಲೆ ತಿಂತಾ ಇದ್ದ ನನಗೆ ಆ ಶೇರ್ ಮೇಲೆ. ನಮ್ ಎತ್ತಿನ ಬಸವಣ್ಣ? ನಮ್ ಬಸವಣ್ಣನ ಮಗ ಅದೆಲ್ಲ ಬೆಂಗಳೂರಲ್ಲಿ ಓದ್ಕೊಂಡ್ ಬಂದ್ಬಿಟ್ಟವನೆ, ಏನೇನೋ ತಲೆ ತಿಂತಾ ಇದ್ದ, ಅದೇನೋ ಕಂಪ್ನಿ ಅಂತ ಇದ್ದ, ಶೇರ್ಸು ಅಂತ ಇದ್ದ. ನಂಬಕ್ ಹೋಗ್ಬೇಡ, ಆಮೇಲೆ ದುಡ್ಡು ಕೊಡು ಅದ್ ಕೊಡು ಅಂತ ಏನಾದ್ರು ಮೋಸ. ನೋಡಲ್ಲಿ ಇಲ್ಲೇ ಬರ್ತಾವನೆ. ನೀನೇನಪ್ಪ ಬಸವಣ್ಣನ ಮಗ? ಬನ್ನಿ ಯಜಮಾನ್ರೆ, ಅವಾಗ ಶೇರ್ ಮಾರ್ಕೆಟ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಅದು ನನ್ನ ಕೈಯಲ್ಲಿ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನಾನು ಏನು ಸಾಧನೆ ಮಾಡಿದ್ದೀನಿ, ನಾನು ನೋಡಿ ಅಲ್ಲಿ ಕಾರ್ ನಿಲ್ಸಿದ್ದೀನಿ, ಬಿಳಿ ಕಾರ್ ಕಾಣಿಸ್ತಾ ಇದೆಯಾ? ನೋಡಿದ್ರಲ್ಲ ಅವಾಗ ನೀರು ಕೊಟ್ರಲ್ಲ, ಆ ಕಾರ್ ಹೆಂಗ್ ತಗೊಂಡೆ, ಆ ಕಾರ್ ತಗೋಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಲ್ಲಾನು ನಾನು ವಿವರವಾಗಿ ಹೇಳ್ತೀನಿ. ಯಾಕಂದ್ರೆ ಅರ್ಧಂಬರ್ಧ ಹೇಳಿದ್ರೆ ಗೊತ್ತಾಗಲ್ಲ, ಡೀಟೇಲ್ ಆಗಿ ನಿಮ್ಗೆ ಏನ್ ಬೇಕೋ ಎಲ್ಲಾನು ಹೇಳ್ಕೊಡ್ತೀನಿ. ಬನ್ನಿ ತಡೀರಿ ಒಂದ್ ನಿಮಿಷ, ನಮಗೂ ವ್ಯವಸಾಯ ಮಾಡಿ ಗೇದ್ ಸಾಕಾಗೈತೆ. ಇವ್ರು ಏನೋ ಹೇಳ್ತಾರಂತೆ ಕೇಳಿಸ್ಕೊಂಡ್ ಬರ್ತೀನಿ. ಅನ್ಬೇಕು. ಬಿಡು 5,000 10,000 1 ಲಕ್ಷ ಅಂತ್ಯ. ನಾನು ಈ ಆಟಕ್ಕೆಲ್ಲ ಇಲ್ಲ, ನಾನು ಇಷ್ಟು ಬಂಡವಾಳ ಹಾಕೆಲ್ಲ ನಾನು ತೆಗಿಯೋಕ್ಕಾಗಲ್ಲ ಬಂಡವಾಳನ. ನೀನೇನೋ ಅಷ್ಟು ದುಡ್ಡು ಹೇಳ್ತೀಯ, ಒಂದು 100 ರೂಪಾಯೋ 200 ರೂಪಾಯೋ 50 ರೂಪಾಯೋ ಹೇಳಿದ್ರೆ ಹಾಕ್ತೀನಿ. ಬಾಣು ಯಾಕೆ ಹಂಗೆ ಬೇಜಾರು ಮಾಡ್ಕೊತೆ? 100 ರೂಪಾಯಿಗೂ ಶೇರ್ ಇದೆ, 50 ರೂಪಾಯಿಗೂ ಇದೆ, 18 ರೂಪಾಯಿಗೂ ಇದೆ. ಅದು ಎಲ್ಲಿ ಏನು ಅಂತೆಲ್ಲ ಕ್ಲಿಯರ್ ಆಗಿ ವಿವರವಾಗಿ ಹೇಳ್ತೀನಿ. ಇವಾಗ ನಾನು ಬ್ಯಾಂಕಿಗೆ ಹೋಗಿ FD ಇಕ್ತು ಅಂತ ಅಂದ್ರೆ ಅದಕ್ಕೆ ಯಾರೋ ಒಬ್ರು ಗ್ಯಾರಂಟಿ ಇರ್ತಾರೆ. ನೀನ್ ಶೇರ್ ಮಾರ್ಕೆಟು ಅಂತ ಇದೆಯಾ, ನನ್ಗೇನಾದ್ರು ನಾಳೆ ಮೋಸ ಆಗೋಯ್ತು, ನಾನು ಯಾರ ಹತ್ರ ಹೋಗ್ಲಿ? ಇವಾಗ ಮೋಸ ಆದ್ರೆ ಎಲ್ಗ ಹೋಗ್ತೀರ ಹೇಳಿ? ಇವಾಗ ನಿಮ್ಗೆ ಯಾರೋ ಮೋಸ ಮಾಡಿದ್ರು, ಮೋಸ ಆಯ್ತು ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಕೋರ್ಟ್ಗೆ ಹೋಯ್ತೀನಿ, ಅವ್ರ ಮೇಲೆ ಕೇಸ್ ಹಾಕ್ತೀನಿ. ಇಲ್ಲೂ ಅಷ್ಟೇ, ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನಾದ್ರು ಮೋಸ ಆದ್ರೆ ಸೆಬಿ ಅನ್ನೋದಿದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು 1992ರಲ್ಲೇ ಸ್ಥಾಪನೆ ಆಗಿದೆ. ಸೊ ಇದ್ರ ಕೆಲಸ ಏನಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಯಾರು ಮೋಸ ಆಗ್ಬಾರ್ದು, ಆದ್ರೂ ಅವ್ರಿಗೆ ಪರಿಹಾರ ಕೊಡೋ ಅಂತ ಇದು ಸರ್ಕಾರದ ಒಂದು ಅವಿಭಾಗ್ಯ ಅಂಗ. ಇದು ಈ ಸೆಬಿ ಅನ್ನೋದು ನಮ್ಮನ್ನ ಕಾಪಾಡುತ್ತೆ. ಏನ್ ಭಯ ಪಡೋದು ಏನು ಅವಶ್ಯಕತೆ ಇಲ್ಲ, ಇಲ್ಲಿ ಯಾರು ಮೋಸ ಮಾಡಲ್ಲ. ಯಾಕಂದ್ರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳು ವ್ಯಾಪಾರ ಮಾಡೋದು, ಇಲ್ಲಿ ಮೋಸಗಳಾಗಲ್ಲ. ಅಂಡ್ ನೀವ್ ಹೇಳ್ತಾ ಇದೀರಾ ನಮ್ಗೆ ಅಷ್ಟೆಲ್ಲ ದುಡ್ಡಿಲ್ಲ ಅದು ಇಲ್ಲ ಅಂತ ಇದ್ದೀರಾ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಸೊ ನೀವು ರೈತರ ಮಕ್ಕಳು, ಸೊ ಭೂಮಿ ತಾಯಿ ಮಕ್ಕಳು, ದುಡ್ದಿರೋದೆಲ್ಲ ಕಷ್ಟಪಟ್ಟು ಗೈಮೆ ಮಾಡಿ ದುಡ್ದಿರೋದು, ಒಂದೊಂದು ರೂಪಾಯಿನೂ ನೀವು ಕಷ್ಟ ಸುರ್ಸಿರ್ತೀವಿ ಕಣಪ್ಪ ನಾವು. ಒಂದೊಂದು ರೂಪಾಯಿ ರಕ್ತನೇ ಸುರ್ಸಿರ್ತೀವಿ, ಮಳೆ ಗಾಳಿ ಏನು ನೋಡಲ್ಲ ನಾವು.
ಏನು ನೋಡ್ದಲ್ಲೇ ಕೆಲಸ ಮಾಡ್ತೀವಿ. ನಿಮ್ ದುಡ್ಡನ್ನ ತಗೊಂಡಾಗ ನಾನು ಎಲ್ಲೆಲ್ಲೋ ಹಾಕ್ಸ್ಬಿಟ್ರೆ ಇವಾಗ ನಾನು ಬಿಳಿ ತಲೆ ರಾಮಣ್ಣನ ಗೌಡನ ಮಗನೂ ಆಗಿ ನೀವ್ ನನ್ ಸುಮ್ನೆ ಬಿಟ್ಟಿರಾ? ನಿಮ್ ಮನೆಗೆ ಹುಡಿಕೊಂಬತ್ತೀವಿ, ಊರೂರ್ನೆ ಕರ್ಕೊಂಬತ್ತೀವಿ ನಿಮ್ ಮನೆ ತಕ್ಕೆ. ಅದಕ್ಕೆ ನಾನು ಹೇಳೋದು ನಿಮ್ಮಂತ ರೈತರು ಎಲ್ಲಿ ಹಾಕ್ಬೇಕಂದ್ರೆ ನಿಫ್ಟಿ ಬೀಸ್ ಅಂತ ಕರೀತಾರೆ. ನಿಫ್ಟಿ ಬೀಜ ಹಂಗಂದ್ರೇನು? ಬೀಸ್ ಜೇನುತುಪ್ಪ ನೋಡಿದಿರಾ? ಜೇನುತುಪ್ಪ ಗೊತ್ತು ನಂಗೆ. ಇವಾಗ ಜೇನು ಒಂದಿರ್ತದ, ಗುಂಪು ಇರ್ತೈತೆ. ಗುಂಪು ಇರ್ತತಾನೆ. ಅದೇ ತರ ಇಲ್ಲೂ ಗುಂಪು ಇರ್ತದೆ. ಎಷ್ಟಿರ್ತದ ಅಂದ್ರೆ 50 ಶೇರ್ ಇರ್ತದೆ. ನಿಫ್ಟಿ ಬೀಸ್ ಅಂದ್ರೆ ಭಾರತದಲ್ಲಿರೋ 50 ಕಂಪನಿಗಳನ್ನ ಒಂದು ಗುಂಪು ಮಾಡ್ತಾರೆ. ಆ ಗುಂಪು ಮಾಡ್ಬಿಟ್ಟು ಅದಕ್ಕೊಂದು 250 ರೂಪಾಯಿ ಏನೋ ರೇಟ್ ಇದೆ. ಇವಾಗ ಒಬ್ಬರ ಮೇಲೆ ದುಡ್ಡು ಹಾಕ್ರೆ, ಒಬ್ಬನ ಮೇಲೆ ದುಡ್ಡು ಹಾಕ್ರೆ ಕಷ್ಟ. ಒಂದ್ ಪಕ್ಷದ ಮೇಲೆ ಹಾಕ್ಬಿಡಿ, ಒಂದು ಗುಂಪ್ ಮೇಲೆ ಹಾಕಿದ್ರೆ ಅದ್ರಲ್ಲಿ ಒಬ್ಬ ಏನೋ ಎತ್ಕೊಂಡು ಹೋದ್ರು ಇನ್ನ 49 ಜನ ಇರ್ತಾರಲ್ಲ. 50 ಕಂಪ್ನಿ ಮೇಲೆ ದುಡ್ಡು ಹಾಕೋದೆ ನಿಫ್ಟಿ ಬೀಸ್. ನಿಫ್ಟಿ ಬೀಸ್ 250 ರೂಪಾಯಿ ಏನೋ ಇದೆ, ನಿಮ್ಗೆ 250 ರೂಪಾಯಿ ಜಾಸ್ತಿ ಅನ್ಸ್ಬೋದು. ಆ ಫಾರ್ಮಾ ಬೀಸ್ ಅಂತಿದೆ, ಎಷ್ಟು ಗೊತ್ತಾ? 19 ರೂಪಾಯಿ ಅಪ್ಪ. 19 ರೂಪಾಯಿ? 19 ರೂಪಾಯಿ ಇಲ್ಲ. ನಾನು ಇಲ್ಲಿ ಒಂದ್ ಕಟ್ ಬಿಡಿ ತಗೊಂಡ್ರೆ 20 ರೂಪಾಯಿ ಬರ್ತೈತೆ. ಅದನ್ನೇ ಇನ್ವೆಸ್ಟ್ ಮಾಡ್ಬೋದು ನಾನು. ಆ ಬಿಡಿ ತಗೊಳ್ಳೋ ಬದಲು ಫಾರ್ಮಾ ಬೀಸಲ್ಲಿ ದುಡ್ಡು ಹಾಕಿ. ಫಾರ್ಮಾ ಬೀಸು ಹಾಕೋದಕ್ಕೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ? ಆಯ್ತೈತೆ. ನೀನು ಈ ಕಡಿಮೆ ದುಡ್ಡಿಂದು ಯಾವ್ಯಾವ ಶೇರ್ಸು, ನಿಫ್ಟಿ ಬೀಸು, ಫಾರ್ಮಾ ಬೀಸ್ ಅಂತ ಹೇಳ್ತಾ ಇದೀಯಾ, ಅದಕ್ಕೆಲ್ಲ ನಾನು ಇನ್ವೆಸ್ಟ್ ಮಾಡ್ಬೋದು. ಇವಾಗ ನಿಮ್ಗೆ ಫಾರ್ಮಾ ಬೀಸಲ್ಲಿ ಹಾಕೊಳ್ಳಿ. IT ಕಂಪ್ನಿ, IT ಅಂದ್ರೆ ಯಾವ್ದು? ಇನ್ಫೋಸಿಸ್, TCS, HCL, ಈ ಸಾಫ್ಟ್ವೇರ್ ಬೆಂಗಳೂರಲ್ಲಿ ನೋಡಿದ್ರೆ ದೊಡ್ಡ ಬಿಲ್ಡಿಂಗ್ಗಳು, 50 ಫ್ಲೋರ್ಗಳು ಹಿಂಗೆಲ್ಲ ಕಟ್ಟಿರ್ತಾರಲ್ಲ. ಕಣ್ಣೆತ್ತಿ ನೋಡ್ಬೇಕು, ಕತ್ ನೋವು ಬರ್ತಾ ಇರ್ತೈತೆ ನನಗೆ ನೋಡೋ ವರ್ಷಕ್ಕೆ. ಒರೆಯನ್ ಮಾಲ್ ಹತ್ರ ಎಲ್ಲ ಬಂದಿದ್ರ ಅನ್ಸುತ್ತಲ್ಲ? ಅವಾಗ ಬರ್ತಾ ಇರ್ತೀನಿ. ಒರೆಯನ್ ಮಾಲ್ ಹತ್ರ ಇರೋದೆ ಅಲ್ಲಿ IT ಕಂಪ್ನಿಗಳು ಇದಾವಲ್ಲ. IT ಕಂಪ್ನಿ ಮೇಲೆ ದುಡ್ಡು ಹಾಕ್ಬೇಕಾದ್ರೆ ಏನಿಲ್ಲ, 36 ರೂಪಾಯಿ ಹಾಕಿದ್ರೆ IT ಬೀಸ್ ಬರುತ್ತೆ. ಇವಾಗ ಬಂಗಾರ ತಗೋಬೇಕು ನೀವು, ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತಗೋತೀರ. ಅಲ್ಲಿ ನಿಮ್ಗೆ ₹1,00,000 ಬಂಗಾರ ತಗೊಂಡ್ರೆ ಎಷ್ಟು ಕೊಡ್ತಾರೆ ನಿಮ್ಗೆ ಬಂಗಾರ? ನಮ್ಗೆಲ್ಲ ಗ್ರಾಮ್ಸ್ಗಳ ಗಟ್ಲೆ ಕೊಡ್ತಾರೆ ಕಣಪ್ಪ. ₹1,00,000 ಕಟ್ಟಿದ್ರೆ ನಿಮ್ಗೆ 80,000 ರೂಪಾಯಿಗೆ ಬಂಗಾರ ಕೊಡೋದು. 20,000 ಎಲ್ಲೋಯ್ತು? ಇನ್ನ ಅದೇನೋ ಚಾರ್ಜಸ್ಸು ಅದು ಇದು ಆಳು ಮುಳು ಕಡ್ಡಿ ಕಸ ಅಂತ ತಗೋತಾರ ಕಣಪ್ಪ. ಆ 20% ಮೇಕಿಂಗು, GST ಅದು ಇದು ಅಂತ ಕಿತ್ಕೋತಾರೆ. ಅದೇನೇ ನೀವು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತಗೊಂಡ್ರೆ 20% ಲಾಸ್ ಆಯ್ತಾ? ಅದೇ ನೀವು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತಗೋಬದ್ಲು ಗೋಲ್ಡ್ ಬೀಸ್ ಅಂತಿದೆ ನಮ್ಮ ಶೇರ್ ಮಾರ್ಕೆಟ್ ಅಲ್ಲಿ. ಅದ್ರಲ್ಲಿ ಮೇಕಿಂಗು ಇಲ್ಲ, GST ಇಲ್ಲ, ಏನೂ ಇಲ್ಲ. 20% ಲಾಸ್ ಮಾಡ್ಕೊಂಡ್ರೆ ನೀವು ಬಂಗಾರದ ಅಂಗಡಿ ಹೋಗಿ ಬಂಗಾರ ತಗೊಂಡ್ರೆ ನೀವು ಬಡವರಾಗೇ ಇರ್ತೀರ. ಇಲ್ಲೇ ಶ್ರೀಮಂತರಾಗೋದು? ಬಂಗಾರದ ಅಂಗಡಿ ಅವ್ನು ಶ್ರೀಮಂತ ಆಗ್ತಾನೆ, ಯಾಕಂದ್ರೆ 20% ದುಡಿತಾನಲ್ಲ. ನೀವು ಶ್ರೀಮಂತರಾಗ್ಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಬಂಗಾರ ತಗೊಳ್ಳಿ. ಅಂಗಡಿಗೆ ಹೋಗಿ ಬಂಗಾರ ತಗೊಂಡ್ರೆ ನೀವು ಶ್ರೀಮಂತರಾಗಲ್ಲ. ಇದೆಲ್ಲ ನಾವು ತಿಳ್ಕೋಬೇಕು. ನನ್ಗೇನು ಗೊತ್ತಿಲ್ಲ, ನಾನು ಇಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಆ ಕಂಪ್ನಿ ಬೆಳೆದೈತೋ ಹೋಗೈತೋ ಗೊತ್ತಾಗಲ್ಲ. ₹1 ಸಹ ಶೇರ್ಸ್ ಅಲ್ಲಿ ಹಾಕ್ಬೇಡಿ. ರೈತರಾಗಿರೋರು ನಮ್ ಜವಾಬ್ದಾರಿ ಏನು, ನಿಮ್ ಜವಾಬ್ದಾರಿ ಏನಂದ್ರೆ ಒಂದು ಗುಂಪುಗೆ ಹಾಕಿ. IT ಬೀಸ್ ಹಾಕಿ. IT ಬೀಸ್ ಅಂದ್ರೆ ಏನು? ನಿಮ್ ದುಡ್ಡು ತಗೊಂಡೋಗಿ IT ಅಂದ್ರೆ ಸಾಫ್ಟ್ವೇರ್ ಕಂಪ್ನಿ ಮೇಲೆ ಹಾಕ್ತಾರೆ. ಫಾರ್ಮಾ ಬೀಸ್ ಅಂದ್ರೆ ನಿಮ್ ದುಡ್ಡು ತಗೊಂಡೋಗಿ ಮಾತ್ರೆಗಳ ಕಂಪ್ನಿ ಮೇಲೆ ಹಾಕ್ತಾರೆ. ಒಂದ್ ಕಂಪ್ನಿ ಮೇಲೆ ಹಾಕಲ್ಲ, ಒಂದು 10 ಕಂಪ್ನಿ ಮೇಲೆ ಹಾಕ್ತಾರೆ. ನಿಫ್ಟಿ ಬೀಸ್ ಅಂದ್ರೇನು? ಒಂದು 50 ಕಂಪ್ನಿ ಮೇಲೆ ಹಾಕ್ತಾರೆ. ಬ್ಯಾಂಕ್ ಬೀಸ್ ಅಂದ್ರೇನು? ಬ್ಯಾಂಕಿಂಗ್ ಶೇರ್ ಮೇಲೆ ಹಾಕ್ತಾರೆ. ಈ ತರ ಒಂದು ಬೀಸ್ ಗಳನ್ನ ತಗೊಂಡ್ರೆ ಸಾಕು, ಬೇರೆ ಇನ್ನೇನು ಮುಟ್ಟಕ್ ಹೋಗ್ಬೇಡಿ. ₹1 ಸಹ ಶೇರ್ಸ್ ಅಲ್ಲಿ ಹಾಕಕ್ ಹೋಗ್ಬೇಡಿ ದಯಮಾಡಿ. ನಾನು ಹೇಳೋದು ನಿಫ್ಟಿ ಬೀಸ್, ಫಾರ್ಮಾ ಬೀಸ್, ಗೋಲ್ಡ್ ಬೀಸ್, IT ಬೀಸ್, ಸಿಲ್ವರ್ ಬೀಸ್, ಇನ್ಫ್ರಾ ಬೀಸ್. ನಿಮ್ಗೆ ಕನ್ಸ್ಟ್ರಕ್ಷನ್ ಬೆಂಗಳೂರಲ್ಲಿ ಇನ್ನ ಬೆಳೀತದೆ, ಬಿಲ್ಡಿಂಗ್ಗಳು ಇನ್ನ ಎದೊಳ್ತದೆ, ಫ್ಲೈಓವರ್ಗಳು ಆಗುತ್ತೆ ಅಂದ್ರೆ ಇನ್ಫ್ರಾ ಬೀಸ್ ಅಲ್ಲಿ ಹಾಕಿ. ಇವಾಗ ಮೋದಿ ಅವರು ಅದು ಫ್ಲೈಓವರ್ಗಳು ಅದು ಇದು ಮೆಟ್ರೋಗಳಿಗೆಲ್ಲ ದುಡ್ಡು ಹಾಕ್ತಾ ಇದಾರಲ್ಲ. ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕಲ್ಲ ನಮ್ ದೇಶದ್ದು. ನಮ್ ದೇಶನ ಅಮೆರಿಕ ತರ ಆಗ್ಬೇಕಲ್ಲ, ಅಂದ್ರೆ ಇನ್ಫ್ರಾ ಬೀಸ್ ಮೇಲೆ ದುಡ್ಡು ಹಾಕಿ. ಈ ತರ ನೀವು ಬೀಸ್ಗಳಲ್ಲಿ ಹಾಕಿ. ಅದು ಮೇಲಕ್ಕೆ ಎದೊಳುತ್ತೆ, ನಿಮ್ಗೂ ದುಡ್ಡು ಆಗುತ್ತೆ. ₹18 ₹19 ಕೊಟ್ರೆ ನೀವು ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದಲ್ಲ. ಅದೇನಪ್ಪ ಡಿಮ್ಯಾಂಡ್ ಅಕೌಂಟು? ಈ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನಿಲ್ಲ. ಇವಾಗ ಶೇರ್ಗಳನ್ನ ತಗೋಬೇಕಂದ್ರೆ ನೀವು ಬ್ಯಾಂಕ್ ಅಕೌಂಟ್ ಅಲ್ಲಿ ತಾನೇ ದುಡ್ಡು ಇಡ್ತೀರಾ. ಅದೇ ತರ ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ಗಳನ್ನ ತಗೊಳ್ಳೋದಕ್ಕೆ ಅದಕ್ಕೊಂದು ಅಕೌಂಟ್ ಇದೆ. ಬ್ಯಾಂಕ್ ಅಕೌಂಟ್ ತರಾನೇ ಒಂದು ಅಕೌಂಟ್, ಅದು ಡಿಮ್ಯಾಟ್ ಅಕೌಂಟ್. ಈ ಡಿಮ್ಯಾಟ್ ಅಕೌಂಟ್ ನ ನಮ್ ಸರ್ಕಾರದವರೇ ನಡೆಸೋದು. CDSL ಅಂತ ಇದೆ. ನಿಮ್ ಡಿಮ್ಯಾಟ್ ಅಕೌಂಟ್ಗೆ ಭದ್ರತೆ ಎಲ್ಲ ಒದಗಿಸೋದು CDSL ಅವರೇ, ನಮ್ ಸರ್ಕಾರದವರೇ ನೋಡ್ಕೊಳ್ಳೋದು ಡಿಮ್ಯಾಟ್ ಅಕೌಂಟ್. ಅದಕ್ಕೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇವಾಗ ನೀವು ಏನಾದ್ರು ಬಂಡವಾಳ ಹಾಕೋದಕ್ಕೆ ಇಷ್ಟ ಪಡ್ತೀರಾ ಇಲ್ಲ? ಬೇಡ ಬನ್ನಿ ಹಾಕ್ಸಿ, ನಮ್ಗೂ ಸ್ವಲ್ಪ ಶ್ರೀಮಂತರು ಮಾಡಿ, ನಾವು ಒಂಚೂರು ಬೆಳೆಯೋಣ, ದುಡ್ಡು ಮಾಡೋಣ. ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು? ಪಾನ್ ಕಾರ್ಡ್ ಏನಾದ್ರು ಇದೆಯಾವ? ಐತೆ ನೋಡಿಲಿ.
ಓಕೆ ಓಕೆ ಆಗತ್ತೆ. ಆಧಾರ್ ಕಾರ್ಡ್ ಇದೆಯಾ? ಹ್ಞೂ ಐತೆ, ಇಲ್ಲಿ ನೋಡಿ. ಒಂದು ವಿಡಿಯೋ ಮಾಡ್ಕೊತೀನಿ ರೀ. ಏನ್ ಸ್ವಾಮಿ ಇನ್ನ ಇಲ್ಲ ಇದ್ದೀರಾ? ಏನೋ ಊಟ ಮಾಡ್ತಾ ಇದೀರಾ, ಏನೋ ತಿಂತಾ ಇದೀರಾ? ಕರಿಮಣಿ ಮಾಲೀಕ ರೀಲ್ಸ್ ನೋಡ್ತಾ ಇದೀನಿ ಸ್ವಾಮಿ. ಕರಿಮಣಿ ಮಾಲೀಕ ನೋಡ್ಕೊಂಡಿದ್ದೀರಾ? ಹ್ಞೂ. ನೀವು ಮೊನ್ನೆ ಡಿಮ್ಯಾಟ್ ಅಕೌಂಟ್ ಮಾಡಿಸಿದ್ರಲ್ಲ, ರೆಡಿ ಆಯ್ತದು. ದುಡ್ಡು ಹಾಕೋದು ತಗೊಳ್ಳೋದು ಶೇರ್ಗಳು ಅಷ್ಟೇ. ಇನ್ನ ಹ್ಞೂ ನನ್ಗೇನು ಗೊತ್ತಿಲ್ಲ ಸ್ವಾಮಿ, ಅದು ಹೆಂಗೆ ಬೈ ಮಾಡೋದು ಹೇಳ್ಕೊಡಿ ಸ್ವಲ್ಪ. ನೋಡಿ ಇದು ನಿಫ್ಟಿ ಬೀಸ್ ತಗೊಳ್ಳಿ. ಹಾಂ ಇಷ್ಟೇ. ಫಾರ್ಮಾ ಬೀಸ್ ತಗೊಳ್ಳಿ. ಇದೇನೋ ಬೈ ಅಂತ ಐತೆ. ಅದೇ ಬೈ ಅಂದ್ರೆ ತಗೊಳ್ಳೋದು. ತಗೊಂಡ್ರಾ? ಅಷ್ಟೇ. ಇಷ್ಟೇನಾ? ದುಡ್ಡು ಹಾಕೋದು ಇಷ್ಟೇ. ಇಷ್ಟೇನಾ? ನನ್ನ ದುಡ್ಡು ಹಾಕ್ಬಿಟ್ಟು ಆಗ್ಲೇ ಆಗೋಯ್ತು. ನೋಡಿ ಇಲ್ಲೆಲ್ಲ ಬರೀ ಕೆಲಸ ಕಾರ್ಯ ಇಲ್ಲೆಲ್ಲ ಆರಾಮಾಗಿ ಕೂತವೆ, ಬಡೇತವು. ಇವ್ರಿಗಾದ್ರೂ ಒಂದು ಸ್ವಲ್ಪ ಹೇಳ್ಕೊಡಿ ಯಾವ ಥರ ದುಡ್ಡು ಹಾಕ್ಬೇಕು ಅಂತ. ಅವ್ರನ್ನೂ ಸ್ವಲ್ಪ ಶ್ರೀಮಂತರು ಥರ ಮಾಡಿ. ಏನಿಲ್ಲ, ನಾನೇ ಹೇಳ್ಕೊಡ್ಬೇಕಂತ ಏನಿಲ್ಲ. ನೋಡಿ ಪ್ಲೇ ಸ್ಟೋರ್ಗೆ ಹೋದ್ರೆ TD ಅಕಾಡೆಮಿ ಆಪ್ ಅಂತಿದೆ. TIDI ಅಕಾಡೆಮಿ. ಈ ಆಪ್ ನ ಡೌನ್ಲೋಡ್ ಮಾಡಿದ್ರೆ ಸೊ ಇವರು ಸಹ ಕುತ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಈ ಸ್ಟಾಕ್ ಮಾರ್ಕೆಟ್, ಈ ಶೇರ್ ಮಾರ್ಕೆಟ್, ಈ ನಿಫ್ಟಿ ಬೀಸ್ ಇದ್ರ ಬಗ್ಗೆ ಎಲ್ಲ ಫ್ರೀ ಆಗಿ ತಿಳ್ಕೊಬಹುದು. ಸೊ ಡೌನ್ಲೋಡ್ ಮಾಡಿ. ಗೊತ್ತಾಯ್ತೇನ್ರ ಬಡೇತವ? ಒಂದ್ ಸ್ವಲ್ಪ ಏನೋ ಹೇಳ್ತಾವ್ರೆ, ತಿಳ್ಕೊಳ್ರೋ. ನೀವು ಒಂಚೂರು ದುಡ್ಡು ಹಾಕ್ರೋ ಇದಕ್ಕೆ. ಮತ್ತೆ ಯಾರದು ಮತ್ತೆ ಯಾರದು ಮತ್ತೆ ಯಾರದು? ಏನೋ ಕಲ್ತ್ಕೊಂಡಿಯಲ್ಲಪ್ಪ, ಏನೋ ಕಲ್ತ್ಕೊಂಡಿಯಲ್ಲಪ್ಪ, ಏನೋ ಕಲ್ತ್ಕೊಂಡಿಯಲ್ಲಪ್ಪ. ನಮಗೊಂದು ಸ್ವಲ್ಪ ಹೇಳ್ಕೊಡು, ನಾವು ಮಾಡ್ತೀವಿ ಇನ್ಮೇಲೆ. ನಮ್ಗಿಂತ ಬುದ್ಧಿವಂತರು ನೀವೇ ಅಲ್ವೇನಪ್ಪ. ಇವರು ಇಷ್ಟೊಂದು ಸಿಂಪಲ್ ಆಗಿ ಹೇಳ್ಕೊಟ್ಟವ್ರೆ, ನೀವು ಒಂಚೂರು ಮಾಡಿ. ನೀನ್ ಕಲ್ತಿಯಲ್ಲ, ಮಾಡೋಣಂತೆ ಬಿಡು. ನಾವು ಕಲ್ತ್ಕೊಂಡಂಗೆ ಬಿಡು. ಬನ್ನಿ ಬನ್ನಿ, ಅವ್ನು ಹೇಳ್ಕೊಟ್ಟ ಅಂತ ಎಲ್ಲಾನು ಹೇಳ್ಕೊಡ್ತೀವಿ. ನಮಸ್ತೆ ಕರ್ನಾಟಕ. ಅಮೆರಿಕ ದೇಶದಲ್ಲಿ 60% ಜನ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಬರೀ 4% ಜನ ಮಾತ್ರ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಇದನ್ನ ಬದಲಾಯಿಸಬೇಕು ಅಂತ ಹೊರಟಿರೋದೇ TD ಅಕಾಡೆಮಿ. ಸೊ ಆಲ್ರೆಡಿ ನಮ್ಮ TD ಅಕಾಡೆಮಿಯಲ್ಲಿ 45 ಮಂದಿ ಸಿಬ್ಬಂದಿ ಇದ್ದಾರೆ. 5 ಬ್ರಾಂಚನ್ನು ಮಾಡಿದ್ದೀವಿ. TD ಅಕಾಡೆಮಿ ಆ್ಯಪ್ ಇದೆ, ಇದರಲ್ಲಿ ಸಹ ನಿಮಗೆ ಉಚಿತವಾದ ಕೋರ್ಸ್ ಇದೆ. ಬನ್ನಿ ಈ 4%ನ 40% ಆಗೋದನ್ನು ನೋಡೋಣ. ಶೇರ್ ಮಾರ್ಕೆಟಿಂದ ವಾರೆನ್ ಬಫೆಟ್ ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದ ಶ್ರೀಮಂತ ವ್ಯಕ್ತಿ. ಆ್ಯಂಡ್ ನಮ್ಮ ರಾಜ್ಯದ ನಾರಾಯಣ ಮೂರ್ತಿ ಸರ್ 40,000 ಕೋಟಿನ ಶೇರ್ ಮಾರ್ಕೆಟಿಂದ ಸಂಪಾದನೆ ಮಾಡಿದ್ದಾರೆ. ಆ್ಯಂಡ್ ರಿಲಯನ್ಸ್ನ ಮುಖೇಶ್ ಅಂಬಾನಿ ಅವರು 10 ಲಕ್ಷ ಕೋಟಿಯಷ್ಟು ದುಡ್ಡನ್ನು ಶೇರ್ ಮಾರ್ಕೆಟಲ್ಲಿ ಇಟ್ಟಿದ್ದಾರೆ. ಬನ್ನಿ ನಮ್ಮ ₹1 ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಇದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನಂತೂ ನನ್ನ ₹1 ಶೇರ್ ಮಾರ್ಕೆಟಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ. ನೀವು ಸಹ ನಿಮ್ಮ ₹1 ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.